ಸ್ವಲ್ಪ ಸಮಯದಲ್ಲೇ ಒಂದು ಯಂಗ್ ಹುಡುಗಿ ಹೊರಗೆ ಬರ್ತಾಳೆ. ಇದು ಅವಳ ಯಂಗರ್ ಸೆಲ್ಫ್. ಆ ಯಂಗರ್ ಸೆಲ್ಫ್ ಮಿರರ್ ಮುಂದೆ ನಿಂತು ನೋಡ್ಕೊತಾಳೆ. ಅವಳಿಗೆ ಆಶ್ಚರ್ಯ ಆಗತ್ತೆ, ಅಡ್ಮೈರ್ ಮಾಡ್ಕೊತಾಳೆ. ಅವಳು ಹಿಂದೆ ತಿರುಗಿ ಆ ಓಲ್ಡ್ ಬಾಡಿನ ನೋಡ್ತಾಳೆ. ಅವಳ ಹರಿದ ಬೆನ್ನು ನೋಡ್ತಾಳೆ. ಹೋಗಿ ಅದನ್ನು ಸ್ಟಿಚ್ ಮಾಡ್ತಾಳೆ. ಆ ಬಾಡಿ ಸೇಫ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅವಳಿಗೆ ಗೊತ್ತು. ಆ ಪ್ಯಾಕೇಜಲ್ಲಿ ಬಂದ ಫುಡ್ನ ಆ ಬಾಡಿಗೆ ಇಂಜೆಕ್ಟ್ ಮಾಡ್ತಾಳೆ. ಆ ರಾತ್ರಿ ಎಲಿಜಬೆತ್ ಖುಷಿಯಾಗಿ ಮಲಗ್ತಾಳೆ. ಮಾರನೇ ದಿನ ಅವಳ ನೋಸ್ ಬ್ಲೀಡ್ ಆಗ್ತಾ ಇರುತ್ತೆ. ಅವಳು ಎಕ್ಸ್ಟ್ರಾಕ್ಟರ್ ತೊಗೊಂಡು ಓಲ್ಡ್ ಬಾಡಿಯಿಂದ ಫ್ಲೂಯಿಡ್ ಎಕ್ಸ್ಟ್ರಾಕ್ಟ್ ಮಾಡಿ ಇಂಜೆಕ್ಟ್ ಮಾಡ್ಕೊತಾಳೆ. ಅವಳು ನಾರ್ಮಲ್ ಆಗ್ತಾಳೆ. ಮೊದಲಕ್ಕಿಂತ ಸುಂದರವಾಗಿದ್ದಾಳೆ. ಅವಳ ಕಾನ್ಫಿಡೆನ್ಸ್ ಮತ್ತೆ ಬರುತ್ತೆ. ಅವಳ ಕಂಪನಿಗೆ ಹೋಗಿ ಆಡಿಷನ್ ಕೊಡ್ತಾಳೆ. ಅವಳ ಆಡಿಷನ್ ನೋಡಿ ಎಲ್ಲರೂ ಇಂಪ್ರೆಸ್ ಆಗ್ತಾರೆ. ಡೈರೆಕ್ಟರ್ ಅವಳನ್ನ ಸೆಲೆಕ್ಟ್ ಮಾಡ್ತಾನೆ. ಅವಳ ಹೆಸರು ಸೂ ಅಂತ ಹೇಳ್ತಾಳೆ. ಅವಳು ಹೋಸ್ಟ್ ಮಾಡೋಕ್ಕೆ ಒಪ್ತಾಳೆ. ಆದರೆ ಒಂದು ಕಂಡೀಷನ್ ಇರುತ್ತೆ. ಅವಳು ಪ್ರತಿ ಶನಿವಾರ ಅವಳ ಅಮ್ಮನ ನೋಡೋಕ್ಕೆ